ಕಿರುಚಿತ್ರ ಶರತ್ ಮತ್ತು ಶರಭಿ ಅಂತ ಇದೆಯಲ್ಲ, ನಂದು ಪೋಷಕ ಪಾತ್ರ. ಓಕೆ, ಅಲ್ಲಿ ಮುಖ್ಯ ಪಾತ್ರಧಾರಿಗಳು ಗಂಡ ಹೆಂಡತಿ ನಿಜ ಜೀವನದಲ್ಲಿ ಇರೋವಂಥ ಇಬ್ಬರು ಡಿಫರೆಂಟ್ಲಿ ಏಬಲ್ಡ್ ಇಂಡಿವಿಜುವಲ್ಸ್. ಅವ್ರಿಗೊಂದು ಪುಟ್ಟ ಮಗು ಕೂಡ ಇದೆ. ಓಕೆ, ಮೆಚ್ಚುಗೆಯಿಂದ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರೋರು ಅವರು. ಓಕೆ, ಹಾಗಾಗಿ ಅವ್ರಿಗಾಗಿರೋ ಫಿಸಿಕಲ್ ಚಾಲೆಂಜಸ್ನ ಮೆಟ್ಟಿ ನಿಂತಿದ್ದಾರೆ ಅವರು. ಅದು ಯಾವುದೇ ರೀತಿಯಲ್ಲಿ ಅವರ ಜೀವನವನ್ನು ತೊಂದರೆಗೆ ಈಡು ಮಾಡಿಲ್ಲ. ಅದರ ಬದಲು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹೀರೋಯಿನ್ ಶರಧಿ ಅವರು ಒಂದು ಸ್ಕೂಲ್ನ ನಡೆಸ್ತಾ ಇದ್ದಾರೆ, ಶಾಲೆನ. ಹಾಗೆ ಅವರ ಪತಿ ಶರತ್ ಅವರು ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಭಾಳ ಸುಂದರ ಸಂಸಾರ. ಓಕೆ, ಭಾಳ ಚೆನ್ನಾಗಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಿರುಚಿತ್ರಕ್ಕೆ ಅವರ ಕೊಡುಗೆ ಬಹಳ ದೊಡ್ಡದು. ಅವರಿಗೆ ಪೋಷಕವಾಗಿ ನಾನು ಒಂದು ಪೋಷಕ ಪಾತ್ರದಲ್ಲಿ ನಮ್ಮ ಶರಧಿಯವರ ತಾತನಾಗಿ ನಾನೇ ಬೆಳೆಸಿರೋದು ಆ ಹುಡುಗಿಯನ್ನು ಅನ್ನೋ ರೀತಿಯಲ್ಲಿದೆ ಅದು. ಅಲ್ಲಿ ಕೆಲವು ಸಣ್ಣ ಪುಟ್ಟ ಸಂದಿಗ್ಧಗಳು, ಸಣ್ಣ ಪುಟ್ಟ ಆತಂಕಗಳು ಇರೋವಂಥ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದೀನಿ ನಾನು ಅಂತಲೂ ನನಗೆ ಇದಿದೆ, ಒಂದು ರೀತಿಯ ಕಾನ್ಫಿಡೆನ್ಸ್. ಹಾಗೆ ಅವರಿಬ್ಬರು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅವರಿಗೆ ಬಹಳ ದೊಡ್ಡ ವಿಶೇಷವಾದ ಮಾನ್ಯತೆಗಳು ಈ ಚಿತ್ರದ ಮೂಲಕ ಸಿಗಬೇಕು ಅನ್ನೋದು ನನ್ನ ಆಸೆ. ಶರತ್ ಮತ್ತು ಶರದಿ ಅಂತ ಒಂದು ಹೆಣ್ಣೋಡ ಶಾಸ್ತ್ರ ನಾರ್ಮಲ್ ಪರ್ಸನ್ಗೆ ಹೇಗಿರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಅದೇ ಒಂದು ಹೆಣ್ಣೋಡ ಶಾಸ್ತ್ರ ಕಣ್ಣು ಕಾಣದೇ ಇರೋರು, ಅಂದರೆ ಅವ್ರು ಹೇಗೆ ಒಬ್ಬರನ್ನೊಬ್ಬರು ಒಪ್ಕೋಬಹುದು ಅನ್ನೋದು ಕಾನ್ಸೆಪ್ಟ್ ಬಂತು. ಸೊ ಅದನ್ನು ಪ್ಲ್ಯಾನ್ ಮಾಡಿದಾಗ ನಮಗೆ ಅದಕ್ಕೆ ತಕ್ಕನಾಗಿರೋ ಆರ್ಟಿಸ್ಟ್ಗಳು ಬೇಕಾಗಿತ್ತು. ಸೊ ಸುಮಾರು ಬ್ಲೈಂಡ್ ಸ್ಕೂಲ್ಗೆ ಹೋಗಿದ್ವಿ ನಾವು. ಪಾಪ ಅಲ್ಲಿ ಟ್ಯಾಲೆಂಟೆಡ್ ಇರೋರು ಇದ್ದಾರೆ, ಬಟ್ ಕ್ಯಾಮ್ರಾ ಅಂದರೆ ಸ್ವಲ್ಪ ಮುಜುಗರ ಪಡುವರು. ಸೊ ಅದೆಲ್ಲ ನಾವು ಹೋಗೋದ್ಮೇಲೆ ನಮ್ಗೆ ಅಶ್ವಿನಿ ಮತ್ತು ವೀರೇಶ್ ಅವ್ರ ಪರಿಚಯ ಆಯಿತು. 2 ವರ್ಷದಿಂದ ಕತೆ ಹೇಳಿದ್ವಿ, ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಮಾಡಿದ್ವಿ. ಸೊ ಆಗಸ್ಟ್ ತಿಂಗಳಲ್ಲಿ ಸ್ಕ್ರಿಪ್ಟು ಫೈನಲೈಸ್ ಮಾಡಿದ್ವಿ. ಆ್ಯಂಡ್ ಸ್ಕ್ರಿಪ್ಟು ಬಂದು ಆದಷ್ಟು ರಿಯಾಲಿಟಿಗೆ ಹತ್ರ ಇರಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾವು. ಅಂದರೆ ನಾವು ಕೂತು ಒಬ್ಬರ ಜೊತೆ ಮಾತಾಡಿದಾಗ ಯಾವ ರೀತಿ ಇರಬಹುದು, ಸಿನಿಮ್ಯಾಟಿಕ್ ಸ್ವಲ್ಪ ಕಮ್ಮಿ ಇರಲಿ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ವಿ ಮೇಡ್ ಶ್ಯೂರ್ ಎಲ್ಲೂ ಅಷ್ಟೇ ಅವ್ರಿಗೆ ದೃಷ್ಟಿ ಕಣ್ಣು ಕಾಣಲ್ಲ, ಅಂದರೆ ಅವ್ರಲ್ಲಿ ಕುಂದು ಕೊರತೆ ಇದೆ ಅಂತ ನಾವೆಲ್ಲೂ ಡೈಲಾಗ್ಸ್ ಇರಿಸಲಿಲ್ಲ. ಸೊ ಆ ರೀತಿ ಮಾಡಿಸಿ ಇವಾಗ ಈ ಯೂಟ್ಯೂಬಲ್ಲಿ ನಾವು ರಿಲೀಸ್ ಮಾಡ್ತಾಯಿದ್ದೀವಿ, ಟಾಕ್ ಗುರು ಕ್ರಿಯೇಷನ್ಸ್ ಅಂತ. ನೋಡೋ ಜನಕ್ಕೆ ನಾನು ಒಂದೇ ಹೇಳ್ಕೊಡೋದು, ಈ ಕಿರುಚಿತ್ರನ ಸಪೋಸ್ ನಿಮ್ಗೆ ಚೌಕಸಿಗೆ ಕಣ್ಣು ಮುಚ್ಕೊಂಡು ಸದ್ಯ ಕೇಳಿ, ದೃಷ್ಟಿಹೀನರದ ಸಿನಿಮಾ ಅಂತ ಅನಿಸೋದೇ ಇಲ್ಲ ನಮಗೆ, ಅಷ್ಟು ನ್ಯಾಚುರಲಾಗಿ ಮಾಡಿರ್ತಾರೆ ಇವರು. ಆ್ಯಂಡ್ ಇದಕ್ಕೆ ಒಂದು ಮೇಜರ್ ಆನೆಬಲ ಬಂದಿದ್ದು ನಮಗೆ ದತ್ತಣ್ಣ ಅವರು ಬಂದಾಗ. ಸೊ ದತ್ತಣ್ಣ ಅವರು ಬಂದು ಭಾಳ ಸಹಕಾರ ಕೊಟ್ಟರು ನನಗೆ. ಆ ವ್ಯಕ್ತಿಗೂ ಹೇಳಬೇಕು ಅಂತ ಹೇಳಿದ್ರೆ, ಸರ್ ಡಬ್ಬಿಂಗ್ ಬನ್ನಿ ಅಂತ ಕರೆದಾಗ ಕ್ಯಾಲೆಂಡರ್ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 9:45 ಹೊರಟ್ಬಿಡೋಣ ಅಂತ ಫೋನ್ ಮಾಡಿದ್ರು. ಸರಿ ಸರ್ ಅಂತ ಹೇಳಿದೆ. ಮತ್ತು 10 ನಿಮಿಷ ಆದಮೇಲೆ ಮಾಡೋದು ಬೇಡ, 9:45 ಬೇಡ, 9:00ವರೆಗೆ 11 ಗಂಟೆ ಒಳಗೆ ಮುಗಿಸ್ಬೇಕು. 11 ಗಂಟೆ ಮೇಲೆ ರಾಹು ಕಾಲ ಸ್ಟಾರ್ಟ್ ಆಗುತ್ತೆ, 1 ಅವರಲ್ಲಿ ಮುಗಿಸ್ಬಿಡೋಣ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಕಣ, ಒಳ್ಳೆ ಟೈಮಲ್ಲಿ ಮಾಡೋಣ. ಅಂದರೆ ಒಂದು ಸಿನಿಮಾ ಅಂತ ನೋಡಲಿಲ್ಲ, ಇದನ್ನು ಮಾಡೋದ್ರಿಂದ ಪ್ರತಿಯೊಬ್ಬರು ಒಳ್ಳೆಯದಾಗಲಿ ಅಂತ ಬಯಸುವಂಥ ಜೀವ ಅದು. ಸೊ ಅವರು ನಮ್ಮ ಈ ಪ್ರಾಜೆಕ್ಟ್ಗೆ ಕೈ ಜೋಡಿಸಿರೋದು ಭಾಳ ಸಂತೋಷ. ಇವಾಗ ನಾವು ನೆಕ್ಸ್ಟು ಒಂದು ವೆಬ್ ಸೀರೀಸ್ ಒಂದು ಮಾಡ್ತಾಯಿದ್ದೀವಿ, ಅದ್ರಲ್ಲಿ ದತ್ತಣ್ಣ ಅವ್ರದ್ದು ಒಂದು ಪ್ರಮುಖ ಪಾತ್ರ ಇರುತ್ತೆ. ಆ ಪಾತ್ರ ಡಿಸ್ಕಸ್ ಮಾಡಿದ್ದೀನಿ, ಅದು ಕೈಗೂಡ್ತು ಅಂತ ಹೇಳಿದ್ರೆ ಆ್ಯಕ್ಟಿಂಗಿಗೆ ಇದೊಂದು ಮೈಲ್ ಸ್ಟೋನಾಗಿ ನಿಂತ್ಕೊಳ್ತಾರೆ ದತ್ತಣ್ಣ ಅವರು. ಸೊ ಆ ರೀತಿ ಪಾತ್ರ ಅವ್ರ ಥರ ಡಿಸ್ಕಸ್ ಮಾಡಿದ್ದೀನಿ, ಒಪ್ಕೊಂಡಿದ್ದಾರೆ ಅವ್ರು, ರೆಡಿ ಮಾಡ್ಬೋದು ಅಂತ ಹೇಳಿದ್ದಾರೆ ಅವರು. ಸೊ ವೆಬ್ ಸೀರೀಸು ಟೈಟ್ಲನ್ನು ಡಿಸೈಡ್ ಮಾಡಿಲ್ಲ, ಬಟ್ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟು ಟಾಕ್ ಗುರು ಕ್ರಿಯೇಷನ್ಸಿಂದ ನೆಕ್ಸ್ಟು ಬರುತ್ತೆ ಒಂದು ವೆಬ್ ಸೀರೀಸ್. ಮುಂದಕ್ಕೆ ನೋಡೋಣ ಏನು ಮಾಡ್ಬೋದು ಅಂತ. ಬಟ್ ನಮ್ಮಲ್ಲಿ ಏನೇ ಕಾರ್ಯಕ್ರಮ ಬಂದರೂ ವಿಭಿನ್ನವಾಗಿರಲಿ, ಆಮೇಲೆ ಮನೆಯವರೆಲ್ಲ ಕೂತು ನೋಡಲಿ ಅನ್ನೋದು ನಮ್ಮ ಆದಾಶೆ ಅಷ್ಟೇ. ಇದನ್ನು ಹಿಂದಿ ಡಬ್ ಮಾಡ್ತಾಯಿದ್ದೀವಿ, ತಮಿಳು. ಅಂದರೆ ಚಿತ್ರಪ್ರೇಮಿಗಳು ಯಾವ್ಯಾವ ಭಾಷೆಯಲ್ಲಿ ಇದ್ದಾರೆ ತಲುಪಿಸ್ಲಿ ಬಿಡಿ. ಅಂದರೆ ಇದೊಂದು ಚಿತ್ರ ಥರ ಅಲ್ಲ, ನನಗೆ ಅಶ್ವಿನಿ ಶರತ್ ಮತ್ತು ಶರದಿ ಜೀವನ ಶೈಲಿ ಇದೆಯಲ್ಲ, ಕೆಲವು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಇದು ಬೆಂಗಾಲಿ, ತಮಿಳು, ತೆಲುಗು, ಹಿಂದಿ 4 ಭಾಷೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾನು ಗಣೇಶ್ ಅಂತ ಈ ಚಿತ್ರದ ನಿರ್ಮಾಪಕ. ಸೊ ಜಗದೀಶ್ ನನ್ನ ಫ್ರೆಂಡ್. ಮೊದಲನೇ ಸಲ ಜಗದೀಶ್ ಇದೊಂದು ಕಾನ್ಸೆಪ್ಟ್ ಹೇಳಿದಾಗ ನನಗೆ ಇದು ಮಾಡ್ಬೋದಾ ಅನ್ನೋ ತುಂಬ ಒಂದು ಡೌಟ್ ಇತ್ತು ನನಗೆ.
ಅಂತೂ ಜಗದೀಶ್ ಮೇಲೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಯಾಕಂದ್ರೆ ಅವನು ಈ ಫೀಲ್ಡಲ್ಲಿ ತುಂಬಾ ಐಡಿಯಾಸ್ ಇಟ್ಕೊಂಡಿದ್ದಾನೆ. ಅವನು ಒಂದು 200ಕ್ಕಿಂತ ಜಾಸ್ತಿನೇ ಸ್ಟೋರಿಗಳು ಅವನ ಹತ್ರ ಇದೆ. ಬಟ್ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಆಮೇಲೆ ಅಂಥ ಈಸಿಯಾಗಿ ಮಾಡುವಂಥದ್ದು ಅಲ್ಲ. ಬಟ್ ಅವನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಆಯಿತು ಮಾಡೋಣ ಜಗ್ಗಿ ಅಂತಂದೆ. ಸೊ ಮುನ್ನುಗ್ಗಿದ್ವಿ ನಾವು, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನುಗ್ಗಿದ್ವಿ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಶರತ್ ಶರದಿ ಅವರ ಆ್ಯಕ್ಟಿಂಗ್, ಅವರ ಸಿಂಕ್ರೊನೈಸೇಷನ್ ಒಂಥರ ಗೊತ್ತಾಗೋದೆಲ್ಲ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡೋದು ಅಂತ. ಅಷ್ಟೊಂದು ಚೆನ್ನಾಗಿ ಅವ್ರ ಕೈಯಲ್ಲಿ ಒಂದು ಆ್ಯಕ್ಟಿಂಗ್ನ ತೆಗೆದಿದ್ದಾರೆ ಜಗದೀಶ್. ಹ್ಯಾಟ್ಸ್ ಆಫ್ ಟು ಹಿಮ್. ಸ್ಟೋರಿ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಇಬ್ಬರೂ ಬ್ಲೈಂಡ್ ಆಗಿರೋದ್ರಿಂದ ಅವರಿಂದ ಹೇಗೆ ಆ್ಯಕ್ಟಿಂಗ್ ತೆಗಿಬೋದು ಅನ್ನೋದು, ಚೆನ್ನಾಗಿದ್ದರೆ ಆ್ಯಕ್ಟಿಂಗ್ ತೆಗ್ಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇಬ್ಬರು ಬ್ಲೈಂಡ್ ಆಗಿರೋದು, ಅವರಿಂದ ಆ್ಯಕ್ಟಿಂಗ್ ತೆಗ್ಸೋದು ಹೇಗೆ ಅಂತ ಒಂದು ತುಂಬಾ ನಮಗೊಂದು ಚಾಲೆಂಜ್ ಆಗಿತ್ತು. ಒಂದು ಪ್ರಯತ್ನ ಪಡೋಣ, ಏನಕ್ಕಂದರೆ ಒಂದು ಪ್ರಯತ್ನ ಪಟ್ಟರೆ ನಮ್ಗೆ ಗೊತ್ತಾಗೋದು ಇದನ್ನ ಹೇಗೆ ಮುಂದುವರಿಸ್ಬೋದು ಅಂತ. ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ವಿ ಯಾರನ್ನ ಇದಕ್ಕೆ ಸೆಲೆಕ್ಟ್ ಮಾಡೋಣ ಅಂತ. ಸೊ ಯಾವಾಗ ನಾವು ಇವರಿಬ್ಬರು ಪರಿಚಯ ಆಯಿತು, ಎಲ್ಲೋ ಒಂದು ಕಾನ್ಫಿಡೆನ್ಸ್ ಬಂತು, ಇವ್ರ ಕೈಯಲ್ಲಿ ಮಾಡಿಸ್ಬಹುದು ಅಂತ. ಒಂದು ಪ್ರಯತ್ನ ಪಟ್ವಿ. ಬಟ್ ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಚೆನ್ನಾಗಿ ಬಂತು. ಅದು ನಮ್ಮ ಕಾನ್ಫಿಡೆನ್ಸ್ ಸಿಕ್ತು. ಡೈಲಾಗ್ ನಾವು ನಾರ್ಮಲಾಗಿ ಹೇಳೋ ವ್ಯಕ್ತಿಗೆ ಹೇಳೋ ಥರ ಇವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಹೇಳಿ ಅರ್ಥ ಮಾಡಿಸ್ಬೇಕಾಗುತ್ತೆ. ಅವ್ರಿಗೆ ಮುಟ್ಟಿ ಅವ್ರಿಗೆ ಒಂದು ಎಕ್ಸ್ಪ್ರೆಷನ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಬೇಕಾಗತ್ತೆ. ಸೊ ಈ ಥರ ಎಲ್ಲ ಪ್ರಯತ್ನಗಳನ್ನ ಜಗದೀಶ್ ಪಟ್ಟಿದ್ದಾರೆ. ಸೊ ಎಲ್ಲ ವರ್ಕೌಟ್ ಆಯಿತು. ದೇವ್ರ ದಯದಲ್ಲಿ ನಾವು ಏನು ಪ್ರಯತ್ನ ಪಟ್ಟು ಅದೆಲ್ಲ ಸಕ್ಸಸ್ಸೇ ಆಗ್ತಾಯಿತ್ತು. ಅವ್ರಿಗೆ ಸ್ಟೋರಿ ಹೇಳಿ, ಅವ್ರು ಈ ಥರ ಕೂತ್ಕೊಳ್ಳಿ, ಈ ಥರ ನಿಂತ್ಕೊಳ್ಳಿ, ಈ ಥರ ಒಂದು ಫೀಲ್ ಬರಬೇಕು ಜನರು ನೋಡಿದಾಗ ಅಂತ ಅವ್ರಿಗೆ ಹೇಳ್ಕೊಡ್ತಿದ್ರು. ಅದನ್ನ ಅವ್ರು ಅಷ್ಟೇ ಫಾಸ್ಟಾಗಿ ಕ್ಯಾಚ್ ಮಾಡ್ಕೊತಾಯಿದ್ರು. ಹಾಗಾಗಿ ನಮ್ಗೆ ತುಂಬ ಸಹಕಾರ ಆಯಿತು. ಹಿಂದಿಲಂತೂ ಇಮಿಡಿಯೇಟ್ ಮಾಡ್ತಾಯಿದ್ದೀವಿ, ಮತ್ತು ಎಲ್ಲ ಸೌತ್ ಲ್ಯಾಂಗ್ವೇಜಲ್ಲಿ ಮಾಡೋಣ ಅಂತಿದ್ದೀವಿ. ಆದಷ್ಟು ಜನಕ್ಕೆ ತಲುಪಬೇಕು ನಮಗಿದು. ಏನಕ್ಕಂದರೆ ಇದರೊಂದು ಒಳ್ಳೆ ಮೆಸೇಜು ಇದೆ. ಇಂಗ್ಲೀಷ್ ಸಬ್ ಟೈಟಲ್ಸ್ ಅಂತ ಇದ್ದೇ ಇರುತ್ತೆ. ಹಿಂದಿ ಮೊದಲಿಗೆ ಹಿಂದಿ ಮಾಡ್ತೀವಿ, ಆಮೇಲೆ ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಮಾಡೋಣ ಅಂತಿದ್ದೀವಿ. ಪಾತ್ರ ಶರತ್ ಅಂತ ಸರ್ ಅಲ್ಲಿ ಇದು ಫಿಲಮಲ್ಲಿ. ಅದೇ ಅವರು ಏನು ಹೇಳಿದರು ಫಸ್ಟ್ ಡೈರೆಕ್ಟ್ರು ಸರು, ಇದೆ ಯಾವ ಥರ ನಾರ್ಮಲ್ಸ್ ಯಾವ ಥರ ಇದು ಮಾಡ್ತಾರೆ ಹೆಣ್ಣು ನೋಡೋದು ಎಲ್ಲ, ನೀವು ಯಾವ ಥರ ಇದು ಮಾಡ್ತೀರಾ ಅಂತ ಕೇಳಿದರು. ಆಫ್ಕೋರ್ಸ್ ಅವ್ರಿಗೂ ಒಂದು ಕುತೂಹಲ, ಆಮೇಲೆ ಜನರಿಗೂ ಒಂದು ಅದ್ರದ್ದು ಏನು ಒಂದು ಮೆಸೇಜ್ ಕೊಡಬೇಕಾಗಿತ್ತು, ಎಲ್ಲರೂ ನಾರ್ಮಲ್ಲೇ ಅನ್ನೋ ಥರನೇ ಮೆಸೇಜ್ ಕೊಡಬೇಕಾಗಿತ್ತು ಅಂತ ಇತ್ತು ಅನಿಸುತ್ತೆ. ಸೊ ಹಂಗಾಗಿ ಅವರು ಅದನ್ನು ನಮ್ಮ ಮುಖಾಂತರ ತೆಗೆದ್ರು. ಸೊ ಅದರಲ್ಲಿ ನಾನು ಅವರು ಕೋರ್ಟ್ ಎಂಪ್ಲಾಯ್ ಅಂತ ತೋರಿಸಿದ್ದಾರೆ, ನನ್ನನ್ನು ಕೋರ್ಟ್ ಎಂಪ್ಲಾಯ್ ಅಂತ ತೋರಿಸಿದ್ದಾರೆ. ಬಟ್ ರಿಯಲಿ ಐ ಎಮ್ ಹೈಸ್ಕೂಲ್ ಟೀಚರ್ ನಾನು. ಸೊ ಅದೇ ಥರನೇ ನಾರ್ಮಲ್ಲಾಗಿ ಹೆಣ್ಣು ನೋಡೋಕ್ಕೆ ಬರೋದು, ಯಾವ ಥರ ಅಲ್ಲಿ ಏನೇನು ಸನ್ನಿವೇಶಗಳು ಇದಾಗುತ್ತೆ ಆ ಥರ ಇದು ಮಾಡ್ಕೊಂಡು ಹೋಗಿದ್ದೇವೆ ಅಷ್ಟೇ. ಅದು ಹಾಡು ಅದು ಬೇಸಿಕಲಿ ಐ ಮ್ಯೂಸಿಕ್ ಟೀಚರ್. ಸೊ ಅದೇನು ಇದಿಲ್ಲ. ಸೊ ಅದನ್ನು ಅವರು ಸರ್ರು ಇದು ಮಾಡಿರಿ ಒಂದು ಹಾಡು ಹೇಳಬೇಕು ಅಂತಂದರು. ಸೊ ಅದನ್ನು ಒಂದು ಚೀಸ್ ಇರ್ತದೆ ಆ್ಯಕ್ಚುಲಿ ಹಿಂದೂಸ್ತಾನಿ ಸಂಗೀತದಲ್ಲಿ, ಅದನ್ನು ನಾನು ಪ್ರಸ್ತುತಪಡಿಸಿದೆ. ಕಿರುಚಿತ್ರದಲ್ಲಿ ನನ್ನ ಪಾತ್ರ ಬಂದು ಶರಧಿ ಅಂತ. ನಾನು ಆ್ಯಕ್ಚುಲಿ ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತಿರ್ತೀನಿ ಈ ಪಾತ್ರದಲ್ಲಿ. ಸೊ ನನಗೆ ಮೊದಲನೇ ಅನುಭವ. ಆದರೆ ಹಾಗೆ ದತ್ತಣ್ಣ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅನ್ನುವಾಗ ನಂಗೆ ಸ್ವಲ್ಪ ಭಯ ಆಯಿತು. ಯಾಕಂದ್ರೆ ಅವರೊಟ್ಟಿಗೂ ಸಾಕಷ್ಟು ಸಂಭಾಷಣೆ ಇದೆ. ಅಂದರೆ ನನಗೆ ತಾತಂಗೆ ಕನ್ವಿನ್ಸ್ ಮಾಡಬೇಕು, ನಾನು ಒಬ್ಬ ಬ್ಲೈಂಡ್ ಪರ್ಸನ್ನ ಮದುವೆ ಮಾಡ್ಕೊಳ್ತಿದ್ದೀನಿ ಅಂತೇಳಿ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಆವಾಗ ನಾನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಜಗದೀಶ್ ಸರ್ ಹತ್ರ ಹೇಳ್ತಾ ಇದ್ದೆ. ಆಗ ಜಗದೀಶ್ ಸರ್ ಹೇಳಿದ್ರು, ಇಲ್ಲ ಅವರು ತುಂಬ ಕೋಆಪ್ರೇಟಿವ್ ಪರ್ಸನ್, ಹಿಂಗೆಲ್ಲನೂ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಬನ್ನಿ ಆ್ಯಕ್ಟ್ ಮಾಡಿ ಅಂತ ಹೇಳಿದರು. ಸೊ ಹಂಗೇನೆ ತುಂಬ ಚೆನ್ನಾಗಿತ್ತು. ಆಮೇಲೆ ಮೇಯ್ನಾಗಿ ಏನು ಅಂದರೆ ಇಲ್ಲಿ ಹೀರೋ ಬಂದು ನನ್ನ ಹಸ್ಬೆಂಡೇ ಆಗಿದ್ದಿದ್ರೆ ನನಗೆ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಸುಲಭ ಆಯಿತು. ಯಾಕಂದರೆ ಇಬ್ಬರು ಕೂಡ ಫಸ್ಟ್ ನಮ್ಗೆ ಆಡಿಯೋ ಕಳಿಸಿದ್ರು ಅವರು ಜಗದೀಶ್ ಸರು. ಆ ಆಡಿಯೋ ಕೇಳಿಸ್ಕೊಂಡು ನಾವೇನು ಮಾಡಿದ್ವಿ, ಯಾವ ಥರ ಮಾತಾಡಬೇಕು, ಯಾವ ಥರ ವಾಯ್ಸ್ ಮಾಡ್ಯುಲೇಷನ್ ಮಾಡಬೇಕು ಅಂತ ಇಬ್ಬರು ಕುತ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾವು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅವ್ರಿಗಂತ ಡಿಸೈಡ್ ಮಾಡಿಕೊಂಡು ಈ ಸಿನಿಮಾನ ನಮ್ಮ ಪ್ರಯತ್ನದಲ್ಲಿ ನಾವು ಕೊಟ್ಟಿದ್ದೀವಿ ಅಷ್ಟೇ. ಆ ಸ್ಕ್ರಿಪ್ಟು ಆಡಿಯೋ ಕಳಿಸಿದ್ರು ಅವರು. ವಾಟ್ಸಪ್ಪಲ್ಲಿ ನಮಗೆ ಆಡಿಯೋ ಕಳಿಸ್ಬಿಟ್ಟು ಒಬ್ಬೊಬ್ಬರು ಪಾತ್ರದ್ದು ಡೈಲಾಗ್ಸ್ ಕಳಿಸಿದ್ರು. ಆ ಡೈಲಾಗ್ಸ್ನ ಒಂದು 3 days ಪ್ರಾಕ್ಟೀಸ್ ಮಾಡಿದ್ವಿ ಮನೇಲಿ, ನಾನು ನನ್ನ ಹಸ್ಬೆಂಡು. ಪ್ರಾಕ್ಟೀಸ್ ಮಾಡುವಾಗ ಏನಾಯಿತು, ಮಾರ್ಕ್ ಶೂಟಿಂಗ್ ಅಂತ ಮಾಡಿದ್ರು ನಮ್ಮ ಮನೇಲೇ. ಮಾರ್ಕ್ ಶೂಟಿಂಗ್ ಫಸ್ಟು ನಿಮ್ಗೆ ತೋರಿಸ್ತಿರಲ್ವ, ಅದು ಮಾರ್ಕ್ ಶೂಟಿಂಗು. ಸೊ ಅದು ಮಾಡಿದ್ಮೇಲೆ ನಮ್ಗೆ ಅವ್ರಿಗೂ ಧೈರ್ಯ ಬಂತು, ಡೈರೆಕ್ಟ್ರಿಗೂ ಧೈರ್ಯ ಬಂತು, ನಮಗೂ ಕೂಡ ಖಂಡಿತ ಮಾಡ್ಬೋದು ಅಂತ ನಮಗೂ ಒಂದು ಸ್ವಲ್ಪ ಧೈರ್ಯ ಬಂತು. ಅಂತಾರಾಷ್ಟ್ರೀಯವಾಗಿ 2 ಪ್ರಶಸ್ತಿ ಬಂದಿದೆ. ಮೊದಲನೇದಾಗಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯಿಂದ ಯುವ ಶೌರ್ಯ ಪ್ರಶಸ್ತಿ ಅಂತ ಬಂದಿದೆ 2013ರಲ್ಲಿ.
ಅದಾದ ನಂತರ ನನಗೆ ಬ್ರಿಟನ್ ಕ್ವೀನ್ ಎಲಿಜಬೆತ್ II ಅವ್ರ ಕಡೆಯಿಂದ ಕ್ವೀನ್ಸ್ ಯಂಗ್ ಲೀಡರ್ ಅನ್ನುವಂಥ ಪ್ರಶಸ್ತಿ ಕೂಡ ಲಂಡನ್ನ ಬಕಿಂಗ್ಹ್ಯಾಮ್ ಪ್ಯಾಲೇಸಲ್ಲಿ ನನ್ನ ಸಮಾಜ ಸೇವೆಗೋಸ್ಕರ ಈ ಅವಾರ್ಡನ್ನು ನಾನು ತೊಗೊಂಡಿದ್ದೀನಿ. ಸೊ ಪ್ರೌಡ್ ಇಂಡಿಯನ್ ಅಂತ ಹೇಳೋಕ್ಕೆ ನಂಗೆ ಖುಷಿ ಆಗುತ್ತೆ. ಅಪ್ಪು ಸರ್ ನನಗೆ, ನಾನು ತುಂಬ ಚಿಕ್ಕವಳೆ, ನಾನು ಸುಮಾರು ಒಂದು 8-9 ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಒಂದು ಚಪ್ಪಾಳೆ ಅನ್ನುವಂಥ ಮೂವಿ ಅಲ್ಲ ಕೇಳಿರ್ಬೋದು. ಆ ಮೂವಿದು ಆಡಿಯೋ ರಿಲೀಸಿಂಗ್ ಇತ್ತು. ಆವಾಗ ಅಪ್ಪು ಸರ್ನ ಕರೆಸಿದ್ರು ಗೆಸ್ಟಾಗಿ. ಆವಾಗ ಫಸ್ಟ್ ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು. ಯಾರಪ್ಪ ಇದು ಹಿಂಗೆ ಬಂದು ಕೈ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ, ಆಮೇಲೆ ಅವರು ನಾನು ತುಂಬ ತಮಾಷೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅವ್ರು ಯಾವತ್ತೂ ನಾವು ವಿಜುವಲಿ ಇಂಪೇರ್ಡು, ಇವ್ರಿಗೆ ಸಿಂಪತಿ ತೋರಿಸ್ಬೇಕು, ಇವ್ರಿಗೆ ತಮಾಷೆ ಮಾಡಬಾರ್ದು, ಫಾರ್ಮಲಾಗಿ ಇವ್ರ ಜೊತೆಗಿರಬೇಕು ಅಂತ ಅಂದ್ಕೊಂಡು ವ್ಯಕ್ತಿನೇ ಅಲ್ಲ. ಹಾಗಾಗಿ ನಮಗೆ ಭಾಳ ಖುಷಿ ಆಗುತ್ತೆ. ಈಗ ಬೇರೆ ಕೆಲವೊಂದು ನಟರು ಏನಾಗುತ್ತೆ ಅಂದರೆ ನಮ್ಮ ಹತ್ರ ತುಂಬ ಫಾರ್ಮಲಾಗಿ ನಡ್ಕೊತಾರೆ, ಬೇರೆಯವ್ರ ಹತ್ರ ತಮಾಷೆ ಮಾಡ್ತಾರೆ. ಇವ್ರು ಏನು ಅಂದ್ಕೊಳ್ತಾರೋ ಏನೋ, ಇವ್ರಿಗೆ ಈ ಥರ ಡಿಸಬಿಲಿಟಿ ಇರೋದ್ರಿಂದ ನಾವು ತಮಾಷೆ ಮಾಡಬಾರ್ದು ಇವ್ರಿಗೆ ಅಂತೆಲ್ಲ ಅಂದ್ಕೊಳ್ತಾರೆ. ಅವರು ಭಾಳ ತಮಾಷೆ ಮಾಡ್ಕೊಂಡು ನಮ್ಮ ಜೊತೆಗೆ ತುಂಬ ಚೆನ್ನಾಗಿರ್ತಾಯಿದ್ರು. ಅದಾದಮೇಲೆ ನನಗೆ ಅವಾರ್ಡ್ ಬಂದಮೇಲೆ ಮತ್ತೊಂದು ಸತಿ ನಾನು ಅವ್ರನ್ನ ಒಂದು ಸತಿ ಭೇಟಿ ಮಾಡಲೇಬೇಕಂತ ನನಗೂ ಇತ್ತು. ಆವಾಗ ನನಗೆ ಅವರು ಪ್ರಶಂಸೆ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ಯಾ, ಅಯ್ಯೋ ನಾನು ಚಿಕ್ಕವಳಿದ್ದಾಗ ನೋಡಿದ್ದು ನಾನು ನಿನ್ನ ಹಾಗೆ ಹಿಂಗೆ ಅಂತ ಅವಾಗೂ ತಮಾಷೆ ಮಾಡ್ತಿದ್ರು. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋಕೆ ಇರ್ತೀನಿ. ಅವರ ಕುಟುಂಬದವರು, ಅವರ ಅಭಿಮಾನಿಗಳ ಸೇರಿ ನಮ್ಮ ಶಾಲೆಗೆ ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿಕೊಟ್ರು. ಅಂದರೆ ಒಂದು ರೂಮ್ಗೆ ಅವರು ಡೊನೇಟ್ ಮಾಡಿದ್ರು. ನಮಗೇನು ಅನಿಸಿಲ್ಲ ಸರ್, ಯಾಕಂತಂದರೆ ನಮಗೆ ಆಲ್ರೆಡಿ ಇದು ನಾವೇನು ಮಾಡಿದ್ವಲ್ವ ಮದುವೆಗೆ ಮುಂಚೆ, ಅದನ್ನೇ ಈಗ ಅಂದರೆ ನಮ್ಮಲ್ಲಿ ಮದುವೆ ಮುಂಚೆ ಮಾಡಿದ್ದನ್ನೇ ಇವಾಗ ಇಲ್ಲಿ ತೋರಿಸಿದ್ರು ಅಷ್ಟೇ. ಅದರಲ್ಲಿ ನಮಗೇನು ಅಂಥ ವ್ಯತ್ಯಾಸ ಅಂತೇನಿಲ್ಲ. ನನ್ನ ಮದುವೆಗೆ ಮುಂಚೆ ನಾನು ಬೋಲ್ಡ್ ವ್ಯಕ್ತಿ, ನನ್ನ ಹಸ್ಬೆಂಡ್ ಒಂಚೂರು ಸೈಲೆಂಟ್ ವ್ಯಕ್ತಿ. ಸೊ ಮೊದಲೇ ನಾನು ಸ್ವಲ್ಪ ಹಾಗೆ ಬೆಳ್ಕೊಂಡು ಬಂದಿರೋದು. ನಾನು ಹಾಗಾಗಿ ನಮ್ಗೆ ಅದೇನು ಅಂತ ಹೊಸ್ದು ಅನ್ನಿಸ್ಲಿಲ್ಲ, ಚೆನ್ನಾಗೇ ಅನ್ನಿಸ್ತು. ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅತ್ತೆ ಮಾವ ಇಬ್ಬರು ಸೇರ್ಕೊಂಡು ನೀವಿಬ್ಬರು ಮಾತಾಡಿ ಫಸ್ಟು, ಯಾಕಂದರೆ ನಿಮಗೆ ಅಡ್ಜಸ್ಟ್ ಆಗಬೇಕಲ್ಲ ಅಂಥೇಳಿ ನಮ್ಮನ್ನು ಮಾತಾಡಿಸಿದ್ರು. ಯಾಕೆ ಅಂತಂದರೆ ಸಮಾಜಕ್ಕೊಂದು ಏನೋ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳು ತುಂಬ ಕಡಿಮೆ ಆಗ್ತವೆ. ಅಂದರೆ ಒಬ್ಬ ವಿಜುವಲಿ ಇಂಪೇರ್ಡ್ ವ್ಯಕ್ತಿ ಅಂತಂದರೆ ಬರೀ ಕನಿಕರದಿಂದನೇ ನೋಡುವಂಥ ಸಮಾಜದಲ್ಲಿ ಈ ಥರದೊಂದು ಸಿನಿಮಾಗಳ ಮೂಲಕ ಒಂದು ದೊಡ್ಡ ಅರಿವನ್ನು ಮೂಡಿಸ್ತಾರಲ್ಲ ನನ್ನ ದೃಷ್ಟಿ ವಿಕಲಚೇತನರ ಬಗ್ಗೆ, ಆ ಒಂದು ಕಾಳಜಿ ಚೇತನ್ ಸರ್ ಮಾಡ್ತಿದ್ದಾರೆ. ನಂಗೆ ಅದಕ್ಕೆ ಖುಷಿ ಆಯಿತು. ಹಾಗಾಗಿ ನಾವು ಇದನ್ನು ಆಯಿತು ಸರ್, ನಾವು ಖಂಡಿತವಾಗ್ಲೂ ಆ್ಯಕ್ಟ್ ಮಾಡ್ತೀವಿ ಅಂತ ಒಪ್ಕೊಂಡ್ವಿ. ನನ್ನ ಹೆಸರು ಸತೀಶ್ ಪದ್ಮನಾಥನ್. ಈ ಶರತ್ ಮತ್ತು ಶಾರದಿ ಈ ಶಾರ್ಟ್ ಫಿಲ್ಮ್ನ ಸಂಗೀತ ನಿರ್ದೇಶಕ. ಈ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕಂದ್ರೆ, ಡೈರೆಕ್ಟರ್ ಸರ್ ಒನ್ಸ್ ಈ ಪ್ರಾಜೆಕ್ಟ್ ಅಪ್ರೋಚ್ ಮಾಡಬೇಕಾದ್ರೆ ಯಾವ ಥರ ಹೇಳಿದ್ರಂದರೆ, ಒಂದು ಶಾರ್ಟ್ ಮೂವಿ ಇದೆ, ಬಟ್ ಆ ಕತೆ ವಿಭಿನ್ನವಾಗಿದೆ, ಬಟ್ ಆ ಮ್ಯೂಸಿಕ್ ಯಾವ ರೀತಿ ಇರಬೇಕಂದ್ರೆ ವಿತೌಟ್ ವಿಡಿಯೋ ನೋಡಲಾರ್ದು ಸಹ ಆ ಆಡಿಯೋ ಕೇಳಿದರೂ ಆ ಫೀಲ್ ಕನ್ವೆ ಆಗಬೇಕು. ಅವ್ರು ಹೇಳಿದ್ದು ಅದೇ ಥರ. ಆ ಮ್ಯೂಸಿಕ್ ಫೀಲ್ ಯಾವ ಥರ ಇರಬೇಕಂದ್ರೆ, ಒಂದು ಗಾಳಿ ಬೀಸಿದ್ರೆ ಯಾವ ಥರ ಇರುತ್ತೆ, ಅದು ಯಾವ ಥರ ನಾವು ಫೀಲ್ ಮಾಡ್ತೀವಿ, ಅದು ಮ್ಯೂಸಿಕಲ್ಲಿ ಕನ್ವೆ ಮಾಡಿದರೆ ಯಾವ ಥರ ಇರುತ್ತೆ ಅಂತ ಅವರು ಹೇಳಿದರು. ಅದು ತೊಗೊಂಡು ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಯಿತು. ಅದಾದಮೇಲೆ ಇದು ಕೇಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ಯಾವ ಥರ ಇರುತ್ತಂದರೆ, ಆ ಮೂವಿಯೆಲ್ಲ ತೆಗೆದು ಒಂದು ಥೀಮ್ ಇರುತ್ತೆ, ಅದ್ರ ತಕ್ಕಂಗೆ ಏನೋ ಒಂದು ಥೀಮ್ ಮಾಡ್ತೀವಿ. ಬಟ್ ಇದು ಒಂದು ಸ್ಟೋರಿ ಓರಿಯೆಂಟೆಡ್ ಆಗಿ ಹೋಗೋದ್ರಿಂದ ಅದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಬಟ್ ಒಂದು ಇದರಲ್ಲಿ ಕೆಲಸ ಮಾಡೋದು ಯಾಕೆ ಸ್ವಲ್ಪ ಈಸಿ ಆಯ್ತಂದರೆ, ಡೈರೆಕ್ಟ್ರ್ ಎಕ್ಸ್ಪ್ಲೇನ್ ಮಾಡೋಂಥ ವಿಧಾನ. ಅವರು ಏನು ಮಾಡ್ತಾರೆ ಅಂದರೆ, ಒಂದೊಂದು ಸೀನ್ ಬೈ ಸೀನ್ ಯಾವ ಥರ ಇರಬೇಕು, ಈ ಸೀನಲ್ಲಿ ಏನೇನು ನಡೆಯುತ್ತೆ, ಏನೇನಿರುತ್ತೆ, ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ನನಗೆ ಬೇಕು. ಸೊ ಇದೆಲ್ಲ ನನಗೆ ಸ್ವಲ್ಪ ಯೂಸ್ಫುಲ್ ಆಗಿತ್ತು ವರ್ಕ್ ಮಾಡೋಕ್ಕೆ. ಸೊ ಇದು ಒಂದು ಚಾಲೆಂಜಿಂಗ್ ವರ್ಕ್. ಸೊ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಸಾಕಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಡಿದ್ವಿ. ಆ ಫೀಲ್ ಆಗಲಿ, ಆ ಶಾರ್ಟ್ ಫಿಲ್ಮ್ ತೊಗೊಂಡು ಹೋಗಿರೋ ವಿಧಾನ, ಕ್ಲೈಮ್ಯಾಕ್ಸಲ್ಲಿ ಅವರು ಇಬ್ಬರು ಸೇರಿ ಹೋಗೋಬೇಕಾದ್ರೆ ಒಂದು ಗಾಳಿ ಪಟ್ಟಣ ಅಂತ ಬಂದು ಬೀಸಿದಾಗ ಯಾವ ಥರ ಇರುತ್ತೆ. ಸೊ ಈ ಪ್ರಾಜೆಕ್ಟ್ ಮಾಡೋಕ್ಕೆ ತುಂಬ ಸಂತೋಷ ಆಯಿತು. ಇದರಲ್ಲಿ ಸಾಕಷ್ಟು ಸ್ಟ್ರಿಂಗ್ಸ್ ಲೈವ್ ಸೆಕ್ಷನ್ಸ್ ಇದೆ, ವಯಲಿನ್ ಇದೆ, ಮತ್ತು ಫ್ಲೂಟ್ ಇದೆ, ರಿದಮ್ ಸೆಕ್ಷನ್ಸ್ ಇದೆ, ಹಾರ್ಪ್ ಇದೆ. ಸೊ ಇದರಲ್ಲಿ ಕೆಲವೊಂದು ಮ್ಯಾಕ್ಸಿಮಮ್ ಇದರಲ್ಲಿ ಲೈವೇ ಇದೆ. ಡೈರೆಕ್ಟರ್ ಅದರ ಸ್ಟಾರ್ಟಿಂಗ್ ನಾನು ಹೇಳಬೇಕಾದ್ರೆ, ಸಾಕಷ್ಟು ಶಾರ್ಟ್ ಫಿಲ್ಮಲ್ಲಿ ಏನಾಗುತ್ತೆ ಅಂದರೆ, ಪ್ರೋಗ್ರಾಮಿಂಗ್ ಮಾಡಿ ಸಾಕು ಅಂತ ಹೇಳೋ ಸಮಯ ಅಂಥ ವಾತಾವರಣ ಸಾಕಷ್ಟು ಕಂಡುಬರುತ್ತೆ. ಬಟ್ ಡೈರೆಕ್ಟರ್ ಹೇಳಿದ್ದು ಏನಂದರೆ, ಸತೀಶ್ ಲೈವ್ ಬೇಕು ನನಗೆ, ಮ್ಯೂಸಿಕ್ ಅಲ್ಟಿಮೇಟ್ ಆಗಿರಬೇಕು, ನನಗೆ ಪ್ರೋಗ್ರಾಮಿಂಗ್ ಇದೆಲ್ಲ ಬೇಡ, ನನಗೆ ಆ ಜೀವ ಬೇಕು, ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ನೀವು ಹೋಗಿ, ನನಗೆ ಚೆನ್ನಾಗಿ ಬೇಕಂತ ಹೇಳಿದರು. ಸೊ ಈ ಒಂದು ಮಾತು ನನಗೆ ಸ್ವಲ್ಪ ಎಂಕರೇಜಿಂಗ್ ಆಗಿತ್ತು. ಸೊ ವಿ ವರ್ಕ್ಡ್ ಆನ್ ಇಟ್. ಸೊ ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಚೆನ್ನಾಗಿತ್ತು. ಲಾಂಚ್ ಆಫ್ ಚಲನಚಿತ್ರ ಯಾರ್ದು?
ಬಂದ್ಬಿಟ್ಟು ಟಾಕ್ ಗುರು ಕ್ರಿಯೇಷನ್ಸ್ ಅವ್ರದ್ದು. ಟಾಕ್ ಗುರು ಕ್ರಿಯೇಷನ್ ವತಿಯಿಂದ ನಮ್ಮ ನಿರ್ದೇಶಕರಾದಂಥ ಮಿಸ್ಟರ್ ಜಗದೀಶ್ ಸರ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಮೂವಿ ಲಾಂಚ್ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ದಿಸ್ ಲಾಂಚ್ ಹ್ಯಾಸ್ ಟು ಗೋ ವಿತ್ ಗ್ರ್ಯಾಂಡ್ ಸಕ್ಸಸ್. ಬಟ್ ಟುಡೇ ಇಲ್ಲಿ ಇವತ್ತು ನೋಡೋದಕ್ಕೆ ಸರ್ ಆ್ಯಂಡ್ ನಿಮ್ಮ ಈ ಚಿತ್ರದ ಬಗ್ಗೆ ನಾನು ಅಶ್ವಿನಿ ಅವ್ರನ್ನ ಒಂದು 2 ವರ್ಷದಿಂದ ಭೇಟಿ ಮಾಡಿದ್ದೆ. ನಾರ್ಮಲಾಗಿ ನಾವು ಜೈನಗರದ ವಾಸ ನಾನು. ಅಲ್ಲಿ ಯಾವುದೋ ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ನೀವು ಜನರಲ್ಲಿ ನೋಡಿರ್ತಾರೆ, ಈಗ ಕಣ್ಣು ಕಾಣಿದರೆ ಆಶ್ರಮಕ್ಕೆ ಸ್ನಾನ ಮಾಡಿ ಅಂತ ಬರೋಗಳ ಸಿಗ್ತಾ ಇರ್ತಾರೆ ರಸ್ತೆಯಲ್ಲಿ. ನಿಮಗೆ ಒಂದು ಮದುವೆ ಸಂಭ್ರಮ ವಿಷಯ ಮಾತಾಡ್ತಿದ್ದಾರೆ. ಇವರು ಒಂದು ಹಸ್ಬೆಂಡ್ ವೈಫು ಮದುವೆ ವಿಷಯ ಪಕ್ಕದಲ್ಲಿ ಕಣ್ಣು ಕಾಣದೇ ಇರೋ ಒಂದು ಕಪಲ್ ಪಾಸ್ ಆದರು. ಅವಾಗ ಥಾಟ್ ಬಂದಿತ್ತು, ನಾರ್ಮಲಾಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ಬಿಟ್ಟು ಒಪ್ಕೋತೀವಿ, ನಾವು ಇವ್ರು ಹೇಗೆ ಒಪ್ಕೋಬೋದು ಅಂತ ಒಂದು ಕ್ವಶನ್ ಬಂತು ನನಗೆ. ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಯಾರನ್ನ ಆರ್ಟಿಸ್ಟ್ನ ಚೂಸ್ ಮಾಡೋದು ಅಂತಂದಾಗ ಈ ಬ್ಲೈಂಡ್ ಗ್ರೂಪಲ್ಲಿ ಭಾಳ ಜನರ ಹತ್ರ ಮಾತಾಡಿದೆ. ಅಶ್ವಿನಿ ಮತ್ತು ವೀರೇಶ್ ಅವ್ರ ಬಗ್ಗೆ ಹೇಳಿದ್ರು, ಭಾಳ ಡೈನಾಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ. ಸೊ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವ್ರು ಒಪ್ಪಿಕೊಂಡ್ರು. ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ, ಡೈಲಾಗ್ಗಳು ಮಾತಾಡಬೇಕಾದ್ರೆ ಎಲ್ಲ ಬರೀಬೇಕಾದ್ರೆ ಅವ್ರದೇ ಡಿಸ್ಕಷನ್ ಮಾಡ್ತಿದ್ದೆ. ಸೊ ಇದರಲ್ಲಿ ಡೈಲಾಗ್ ಬರೀಬೇಕಾದ್ರೆ ಇನ್ಫ್ಯಾಕ್ಟ್ ಅವ್ರದ್ದು ಡಿಸ್ಕಷನ್ ಮಾಡಿ ಡೈಲಾಗ್ ಬರೋದಿತ್ತು. ನಾವು ಸ್ಟಾರ್ಟಿಂಗ್ ಬರೋದಾಗ ಬಂದು ಇನ್ಫ್ಯಾಕ್ಟ್ ನಿಮಗೆ ಒಂದು ಡೈಲಾಗ್ ಒಂದು ಸ್ಯಾಂಪಲ್ ಕೊಡ್ತೀನಿ. ನಾನು ಮೇಡಮ್ ಬರ್ತಿದ್ದೆ, ಮೇಡಮ್ ನೀವು ನಿಮ್ಮ ತಾತನ ಕಡೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳ್ತೀನಿ. ಏನು ಅಂದರೆ, ತಾತ ನಾನು ವೀರೇಶ್ ಮದುವೆ ಆದರೆ ಸದೇ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆ ಕರೆಂಟ್ ಬಿಲ್ ಬರಲ್ಲ ಅಂತ ಬರೆದಿದ್ದೆ. ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೆದಿದ್ದೆ. ಅದಕ್ಕೆ ಅವರನ್ನು ಒಂದು ಮಾತು ಹೇಳೋ, ಇಲ್ಲ ಸರ್ ಆ ಡೈಲಾಗ್ ತೆಗೆದುಬಿಡಿ, ಯಾಕೆಂದರೆ ನಾವು ಮನೆಗೆ ಬಂದ್ಕೊಳ್ಳಿ ಫಸ್ಟ್ ಕೆಲಸ ಮಾಡೋದು ಲೈಟ್ ಹಾಕ್ತೀವಿ. ನಾವು ನಮ್ಮನೆ ನಮ್ಮ ಕತ್ಲೆ ಇರ್ಬೋದು, ಬಟ್ ನಮ್ಮ ಮನೇಲಿ ಯಾವತ್ತೂ ಲೈಟ್ ಇರಬೇಕು. ಯಾಕೆಂದರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ. ಇಲ್ಲ ಆ ಡೈಲಾಗ್ ಬೇಡ ಅಂದರೆ ಅವ್ರ ಜೀವನ ಭಾಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾವು ಈ ಸಿನಿಮಾ ನೋಡಿದ್ರೆ ನಾವೆಲ್ಲೂ ಅಷ್ಟೇ ಅವ್ರ ಕಣ್ಣು ಕಾಣಲ್ಲ, ತೊಂದರೆ ಇಲ್ಲಿದ್ದಾರೆ, ಎಲ್ಲೂ ನಾವು ತೋರಿಸಿಲ್ಲ ನಾವು. ಅಂದರೆ ಇವಾಗ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಯಾವುದೋ ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತಿದ್ದು. ನಾವು ಕಣ್ಣು ತೆಗೆದು ನೋಡಿದಾಗಲೇ ಗೊತ್ತಾಗೋದು, ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಪೀಪಲ್. ಆ್ಯಕ್ಟ್ ಮಾಡೋರು ಯಾರು ಸ್ವಲ್ಪ ವಿಷುವಲಿ ಬ್ಲೈಂಡ್. ಓಕೆ, ಸಿನಿಮಾ ಅವ್ರ ತಿಂಗಳು ಒಂದ್ಸತಿ ಸಿನಿಮಾ ಹೋಗ್ತಾರವರು. ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ, ಬಟ್ ಅದನ್ನು ಹೇಗೆ ಸ್ವಾದ ಅವರು ಹೇಳ್ತಾರೆ ಅದನ್ನು. ಸೊ ದಿಸ್ ಈಸ್ ಆಲ್ ಅಬೌಟ್ ಶರತ್ ಆ್ಯಂಡ್ ಶರದಿ. ಸೊ ದತ್ತಣ್ಣ ಸರ್ ಹೇಳಬೇಕು ಅಂತ ಹೇಳಿದ್ರೆ, ದತ್ತಣ್ಣ ಅವ್ರ ಹತ್ರ ಈ ಕತೆ ಹೇಳೋದು ಸ್ವಲ್ಪ ಇಂಜರ್ ಇರ್ತಿದೆ, ಸರ್ ಮಾಡ್ತಾರಾ ಇಲ್ವ ಅಂತ. ಯಾಕಂದ್ರೆ ಜನರಲಿ ಸರ್ ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ. ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ, ಶಾರ್ಟ್ ಮೂವೀಸ್ಗೆ ಸೆನ್ಸರ್ ಇರಲ್ಲ, ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ. ಬಟ್ ಈ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಗೊತ್ತಿರಬೇಕು, ಒನ್ ಆಫ್ ದಿ ಬಿಸಿಯೆಸ್ಟ್ ಆ್ಯಕ್ಟರ್. ಸರ್ ಅವ್ನ ರೆನ್ಯುಮರೇಷನ್ ಏನು ಕೊಡಲಿ ಅಂತ ಕೇಳಿದೆ ನಾನು. ಬೆಂಟಕ್ಕೆ ಹೋಗು ಅಂತ ಹೇಳೋದು. ಅಂದರೆ ಅವ್ರಿಗೆ ಕತೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡ್ಯಾರ ಇದರಲ್ಲಿ. ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಟಾಪ್ ಗುರು ಕ್ರಿಯೇಷನ್ಸ್ ಅಂತಿದೆ, ಅದಕ್ಕೋಸ್ಕರ ಮಾಡಿರೋದು. ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸೀರೀಸ್ ಕತೆ ಬರೀತಿದ್ವಿ, ಅದರಲ್ಲಿ ಒಂದು ಎಪಿಸೋಡ್ ಆಗಿತ್ತು. ಬಟ್ ವಿ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆಸ್ ಅ ಶಾರ್ಟ್ ಮೂವಿ ರಾದರ್ ದನ್ ವೆಬ್ ಸೀರೀಸಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ. ಸೊ ಇದಕ್ಕೆ ಮುಂಚೆ ದತ್ತಣ್ಣ ಅವ್ರು ಹಾಕೊಂಡು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಏಪ್ರಿಲ್ 9 ಅಂತ ಸಿನಿಮಾ ಮಾಡಿದ್ದೀನಿ. ಸೊ ನನಗೂ ದತ್ತಣ್ಣ ಸರ್ ಒಂದು 8 ವರ್ಷದ ಪರಿಚಯ. ಓಕೆ, ಆ ಪರಿಚಯ ನಾನು ಇಲ್ಲಿ ಪಡಿಸ್ಕೊಂಡೆ ಅಷ್ಟೇ. ನಾವು ಮಾಡ್ಕೊಂಡಿದ್ದೀವಿ. ಸರ್ ಇದು ಒಂದು 14 ನಿಮಿಷ ಇದೆ, 14 ಮಿನಿಟ್ಸ್ ಇದೆ. ಒಂದು ಕೆಲವು ಎಕ್ಸ್ಪ್ರೆಷನ್ಸ್ ನಾವು ತಗೋಬೇಕು ಅಂತಿದ್ದಾಗ ಅದು ಸ್ವಲ್ಪ ಚಾಲೆಂಜಸ್ ಬಂತು ನಮಗೆ. ಓಕೆ, ಅದನ್ನ ಯಾಕೆ ನಾವೇನು ಮಾಡೋದು, ಇವ್ರು ಕಂಫರ್ಟಬಲ್ ಯಾವುದಿದೆ ಅದ್ರ ಪ್ರಕಾರ ಸೀನ್ ಡೆವಲಪ್ ಮಾಡಿದ್ವಿ ನಾವು. ಕೆಲವು ಚಾಲೆಂಜಿಂಗ್ ಸೀನ್ಸ್ ತಗೊಳ್ಳಿಲ್ಲ ನಾವು. ಬಟ್ ನಾವು ಏನು ಸ್ಕ್ರಿಪ್ಟ್ ಮಾಡಿದ್ದೀವಿ ಅದಕ್ಕೆ ಕಂಪ್ಲೀಟ್ ಜಸ್ಟಿಸು ನನ್ನ ಹೀರೋಯಿನ್ ಕೊಟ್ಟಿದ್ದಾರೆ ನನಗೆ. ಇದನ್ನು ಬಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕಳಿಸ್ತೀವಿ, ಹಿಂದಿ ಡಬ್ಬಿಂಗ್ ಕೆಲಸ ನಡೀತಾ ಇದೆ. ಸೊ ಇದನ್ನು ಬೇರೆ ಭಾಷೆಗಳಿಗೆ ಡಬ್ ಮಾಡ್ತಾ ಇದ್ದೀವಿ. ನಾವು ಡಬ್ಬಿಂಗ್ ಮಾಡೋ ಟೈಮ್ ತೊಗೊಂಡು ಅವ್ರು ಬೇಗ ಮುಗಿಸೋದು. ಹೇಳಿದ್ರೆ ಡೈಲಾಗ್ ಒಂದ್ಸತಿ ಕೇಳೋರು ಅಷ್ಟೇ. ಸಿಂಪಲ್ ನಮ್ಮ ಡಬ್ಬಿಂಗ್ ಸ್ಟುಡಿಯೋ ಅವ್ರು ಹೇಳ್ತಾರೆ, ನನಗೆ ದಿನ ಪೂರ್ತಿ ಸ್ಟುಡಿಯೋ ಬುಕ್ ಮಾಡಿದ್ವಿ ನಾವು. ಸರ್ ಚಾಲೆಂಜಸ್ ಬರ್ಬೋದು, ಬೆಳಿಗ್ಗೆ ಸಂಜೆವರೆಗೂ ಬುಕ್ ಮಾಡೋಣ ಅಂತಿದ್ವಿ. 3-3.5 ಗಂಟೆ ಡಬ್ಬಿಂಗ್ ಮುಗಿದೋಯ್ತು. ಡಬ್ಬಿಂಗಲ್ಲಿ ಸಾಂಗ್ ಎಲ್ಲ ಆಡ್ಸೋ ಒಂದ್ಸತಿ ಕೇಳೋರು ಅಷ್ಟೇ. ಹೇಳ್ತಾರಲ್ಲ, ಸಿ ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಅಂದರೆ ಒಂದ್ಸತಿ ಡೈಲಾಗ್ ಕೇಳಿದ್ರೆ ಟಕ್ ಅಂತ ಹೇಳೋರು. ಅದನ್ನು ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು. ನನಗೆ ಅಶ್ವಿನಿ ಅವ್ರು ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ನನಗೆ ಮೊದಲು ಆಫೀಸ್ಗೆ ಒಬ್ಬರು ಬಂದಿದ್ರು, ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ರು ಅಂತ, ಒಂದು ಬ್ಲೈಂಡ್ ಹುಡುಗ ಇದ್ದಾನೆ ಅಂತ ಹೇಳೋರು. ಇವ್ರು ಅಂದ್ಕೊಂಡ್ರು,
ಸರಿ ಸ್ಕೂಲ್ಗೆ ಸೇರಿಸ್ಬೇಕಾ ಸೇರಿಸ್ತೀನಿ, ಕರ್ಕೊಂಬನ್ನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಇಲ್ಲ ನಮ್ಮ ಸ್ಕೂಲ್ ಆಗೋಗಿದೆ ಅಂತ ಹೇಳಿದ್ರು. ಕಾಲೇಜ್ ಸೇರಿಸ್ಬೇಕಾ ಸೇರಿಸ್ತೀನಿ ಅಂತ ಹೇಳಿದ್ರು. ಕಾಲೇಜು ಆಗೋಗಿದೆ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಏನಾದ್ರು ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಏನಾದ್ರು ಹೇಳ್ಬೇಕಂದ್ರೆ ರೆಫರ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವಾಗ ಇವರೆಲ್ಲ ಅಲ್ಲೋರ್ಗು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದೆ. ಇದಕ್ಕೆಲ್ಲ ಅಲಯನ್ಸ್ಗೆ ಬಂದಿದ್ದೀವಿ, ನಿಮ್ಗೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲದಂಗೆ ನಾಚಿಕೆ ಬಂದ್ಬಿಡು ನನಗೆ ಅಂತ ಹೇಳೋದು. ಅಂದರೆ ಎಸ್ ವಿವರ್ ಇನ್ಸ್ಪೈರ್ಡ್. ಕೆಲವು ಮಾತುಗಳು ಅವ್ರೇನು ಮಾತಾಡೋದಲ್ವ, ಅವರಿಬ್ಬರು ಕಾನ್ವರ್ಸೇಷನ್ ಇತ್ತಲ್ಲ, ಅದು ಇವರಿಬ್ಬರ ಹತ್ರ ಡಿಸ್ಕಸ್ ಮಾಡಿನೇ ನಾವು ಬರೆದಿರೋದು. ಯಾಕೆಂದರೆ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿ ಶುಡ್ ನಾಟ್ ಪುಟ್ ದಮ್ ಇಂಟು ಸಮ್ ಟೈಟ್ ಸಿಚುವೇಶನ್. ಸೊ ಅವ್ರ ಹತ್ರ ಕೇಳಿ ಡೈಲಾಗ್ ಓಕೆನಾ ಕರೆಕ್ಟಾಗಿದೆ, ರಿಯಾಲಿಟಿಗೆ ಹತ್ರ ಐತೆ ಅಂತ ಹೇಳಿ ನೋಡಿ ಬರೆದಿರೋಲ್ಲ. ನಾವೇ ಮೊದಲು ಅದಕ್ಕೆ ತಂಡ ಎಲ್ಲ ಇದ್ದೀವಿ. ನಾವು ಜನರಲಿ ನಮ್ಮ ಟೀಮ್ ನಾವು ಪ್ಲ್ಯಾನ್ ಮಾಡೋದೇ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು. ನಾವು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ನೋಡಿದಾಗ ಅವ್ರಿಗೇನು ಮುಜುಗರ ಆಗದೆ ಇರೋ ಸಾಕು, ನನಗೆ ಮಾಡಿದ್ದಾನೆ, ಡಿಫ್ರೆಂಟ್ ಆಗಿ ಮಾಡಿದ್ದಾನೆ. ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಪ್ರಥಮ ಪ್ರಯತ್ನ. ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಾವು 3 ಜನ ಗುರುಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್. ಯಾಕಂದ್ರೆ ನಂಗೆ ತುಂಬ ತಿದ್ದಿದ್ರು, ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ಗೆ ಹೋಗಬೇಕು, ಚೆನ್ನಾಗಿ ಮಾಡು ಅಂತ. ಸೊ ದತ್ತಣ್ಣ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಚೇತನ್ ಸರ್, ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು. ನಮಗೆ ಸ್ಮೈಲ್ ಮಾಡೋದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರಲ್ಲ, ಎಕ್ಸ್ಪ್ರೆಷನ್ಸ್ ಬರಲ್ಲ. ಸಿಕ್ಕಾಪಟ್ಟೆ ನಗಿಸಿ ನಮಗೆ ಆ ಸ್ಮೈಲ್ ಮಾಡೋ ಥರ ಎಲ್ಲ ಮಾಡಿದ್ರು. ಹಾಗೆ ವಿನಯ್ ಸರ್ ತುಂಬ ಚೆನ್ನಾಗಿ ನಮಗೆ ತಿದ್ದುತ್ತಾ ಬಂದರು. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಕೇಳ್ತಿದ್ರು ನಿಮ್ಮ ರಿಯಲ್ ಇದು ನಿಮಗೆ ಸಿನಿಮಾ ರಿಯಲಿಸ್ಟಿಕ್ ಅನಿಸ್ತಾ, ರಿಯಲ್ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ರು. ಸ್ವಲ್ಪ ರಿಯಲ್ಲೇ ಇತ್ತು. ಯಾಕಂದರೆ ಹೆಣ್ಣೋಡೋ ಶಾಸ್ತ್ರ ಅಂದರೆ ಎಲ್ಲರಿಗೂ ಒಂದೇ ಥರ ಇರುತ್ತೆ. ವಿಕಲಚೇತನರಿಗೆ ಬೇರೆ ಥರ ಇರಲ್ಲ, ಅಥವಾ ಬೇರೆಯವ್ರಿಗೆ ಬೇರೆ ಥರ ಇರಲ್ಲ. ನಮ್ಮದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜೇ. ಹಾಗಾಗಿ ಇಲ್ಲಿ ಏನು ಸಿನಿಮಾದಲ್ಲಿತ್ತು ಹಾಗೇನೆ ನಮ್ಮ ಜೀವನದಲ್ಲೂ ಆಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಸೇಮ್ ಜಗದೀಶ್ ಸರು ಗುರುಗಳಂತಲೇ ಕರಿಬೋದು. ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು. ಅವರು ದತ್ತಣ್ಣ ಸರು, ಚೇತನ್ ಸರು, ವಿನಾಯಕ್ ಸರು, ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನಿಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅನ್ಕೋಬಹುದು, ಗೊತ್ತಿಲ್ಲ. ಗೌರ್ಮೆಂಟ್ ಎಂಪ್ಲಾಯಿ. ಸೊ ನಾನು ಸಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ. ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ, 0. ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು, ಇಲ್ಲ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾವೆಲ್ಲ ನಿಮ್ಮಿಂದ ತೆಗಿಸ್ತೀವಿ ಆ್ಯಕ್ಟಿಂಗ್ನ, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು. ಪ್ರತಿಯೊಬ್ಬ ಬೇರೆ ವರ್ಲ್ಡ್ ಆಗಿದ್ರೆ, ನಾವೇನಾದ್ರು ಬೇರೆ ಔಟ್ ಆಫ್ ಬಾಕ್ಸ್ ಆಗಿದ್ರೆ ಇದಾಗ್ಬೋದಾಗಿತ್ತು. ನಾವಿಬ್ಬರು ಅದೇ ಥರ ಇರೋದ್ರಿಂದ ನವೇಡೇಸ್ ಈಗ ಬ್ಲೈಂಡ್ ಜೀವನ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ಬಟ್ ಈಗ ಏನು ತೊಂದರೆ ಇಲ್ಲ, ನಾರ್ಮಲ್ ಆಗಿ ನಾವು ಜೀವನ ಮಾಡ್ತೇವೆ. ಅವಳನ್ನು ಸ್ಕೂಲಿಗೆ ಹೋಗ್ತಿದ್ದಾಳೆ, DPS ಅಂತ ಅವಳೆ ಸ್ಕೂಲಿಗೆ ಸೇರಿದ್ದಾಳೆ. ಹೌದು, LKG ಓದ್ತಿದ್ದಾಳೆ ಇವಾಗ. ನಾನು ದಾವಣಗೆರೆಯಲ್ಲೇ ಓದಿದ್ದು, ನಂದು MA ಆಗಿದೆ ಇಂಗ್ಲೀಷು, ಅವ್ರದ್ದು MBA ಆಗಿದೆ. ನಮ್ಮ ವರ್ಕ್ ನಾವು ಮಾಡಿದ್ದೀವಿ. ಆದರೆ ಇದು ಸ್ಪೆಷಲ್ ಅನ್ನಿಸ್ತು ನನಗೆ ಈ ಥರ ಒಂದು ಮಾಡೋದು. ಇದು 1 ಡೇ ಮತ್ತು 1.5 ಡೇ. ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬ ಟೈಮಿಂದ ಇತ್ತು. ಬಟ್ ನನಗೆ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದ್ದಿಲ್ಲ, ಇದು ಹೆಂಗೆ ಮಾಡೋದು ಅಂತ. ಯಾಕಂದ್ರೆ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಡಬ್ಬಿಂಗ್ ಆಗ್ಬೋದು ಅಥವಾ ಆ ಸಿಂಕ್ರನೈಸ್ ಮಾಡೋದು ಎಲ್ಲ ಚಾಲೆಂಜಿಂಗ್ ಇರುತ್ತೆ. ಸೊ ನನಗೆ ಅಷ್ಟು ಒಂದು ಕಾನ್ಫಿಡೆನ್ಸ್ ಇದ್ದಿಲ್ಲ. ಬಟ್ ಜಗದೀಶ್ ತುಂಬ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮುಂದೆ ನುಗ್ಗಿದ್ರು. ನೀನು ಮಾಡು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಚಿತ್ರ ನೋಡಿದಾಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಭಿನಯ ಸಹ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೀವು ಆ ಡಬ್ಬಿಂಗ್ ನೋಡ್ಬೋದು ಅಥವಾ ಅವ್ರು ನಡ್ಕೊಂಡು ಹೋಗೋ ಸ್ಟೈಲ್ ನೋಡ್ಬೋದು, ಎಲ್ಲ ತುಂಬ ಚೆನ್ನಾಗಿ ಸಿಂಕ್ರನೈಸ್ ಆಗಿದೆ. ಎಲ್ಲೂ ಯಾರು ನೋಡಿದ್ರೆ ಇದು ಡೌಟ್ ಬರುತ್ತೆ, ಇದು ಮೋಸ್ಟ್ಲಿ ಹೇಳ್ಕೊಟ್ಟು ಮಾಡಿರೋ ಅಥವಾ ಅವ್ರಿಗೆ ಕಾಣುತ್ತೆ ಎಲ್ಲ, ಆ ಥರ ಒಂದು ಫೀಲ್ ಆಗ್ಬೋದು. ಬಟ್ ಇದು ಇನ್ನೂ ಮಜಾ ಬರೋದು ಯಾವಾಗ ಅಂದರೆ, ಈ ಮೂವಿನೇ ನೋಡಬಾರ್ದು, ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದರಲ್ಲಿ ಬರೋ ಮಜಾನೇ ಬೇರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ, ನಾನು ಸುಮ್ಮನೆ ಹಾಗೆ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ. ಸೊ ಎಲ್ಲೂ ನಮಗೆ ಒಂದು ಕಾಣದವ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ದತ್ತಣ್ಣ ಸರ್, ನಿಮ್ಮ ಸಹಾಯ ಇಲ್ದಿದ್ರೆ ಇದು ಆಗ್ತಾನೆ ಇದ್ದಿಲ್ಲ.
ಇದಕ್ಕೊಂದು ಫೆದರ್ ಇನ್ ದಿ ಕ್ರೌನ್ ಅಂತ ಹೇಳ್ತಾರಲ್ಲ, ಅದು ಸಿಗ್ಲಿಕ್ಕೆ ಕಾರಣ ದತ್ತ ಸರ್ ಇಂದಾನೆ. ನನ್ನ ಹೆಸರು ಸತೀಶ್ ಪದ್ಮನಾಥ್ ಅಂತ. ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದ್ದೇನೆಂದರೆ, ಒಂದು ಶಾರ್ಟ್ ಫಿಲ್ಮ್ ಇದೆ. ಆ ಶಾರ್ಟ್ ಫಿಲ್ಮ್ ಯಾವ ಥರ ಇರಬೇಕಂದ್ರೆ, ಕಣ್ಮುಚ್ಕೊಂಡು ಕೇಳಿದ್ರು ಆ ಫೀಲ್ ಕನ್ವೆ ಆಗಬೇಕು. ಅಂದರೆ ಬರೀ ನೋಡಿದ್ರೆ ಅಷ್ಟೇ ಆ ಫೀಲ್ ಕನ್ವೆ ಆಗಬಾರ್ದು, ಕಣ್ಮುಚ್ಕೊಂಡು ನೋಡಿದ್ರು ಸಹ ಆ ಫೀಲ್ ಕನ್ವೆ ಆಗಬೇಕು. ಇದರಲ್ಲಿ ಬಂದಿರೋ ಒಂದೊಂದು ಸೌಂಡು ಸಹ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂದರೆ, ಸರ್ ಹತ್ರ ಇಷ್ಟ ಆಗಿರೋ ಒಂದು ವಿಷಯ ಏನಂದರೆ, ಆ ಸೀನ್ ನ್ಯಾರೇಷನ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದರೆ ಒಂದೊಂದು ಚಿಕ್ಕ ಬಿಟ್ಟು ಹೇಳ್ತಾರೆ, ಇದು ಯಾವ ಥರ ಬರುತ್ತೆ, ಈ ಟೋನ್ ಯಾವ ಥರ ಇರಬೇಕು, ಅಂದರೆ ಒಂದು ಗಾಳಿ ಬೀಸಿದ್ರೆ ಯಾವ ಥರ, ಅಲೆ ಬಂದರೆ ಯಾವ ಥರ ಇರಬೇಕು. ಅದರಿಂದ ಮ್ಯೂಸಿಕ್ ಮಾಡೋಕ್ಕೆ ತುಂಬ ಈಸಿಯಾಗಿತ್ತು ನನಗೆ. ಭಾಳ ದಿವಸಗಳ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿದ್ದೀನಿ. ನಮಸ್ಕಾರ. ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಆಮೇಲೆ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟ್, ಈ ಫ್ಲೆಕ್ಸ್ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು, ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಕೋಬೇಕು. ಹಾಗೆಯೇ ನಿಮ್ಮ ಟೈಟಲ್ ಕಾರ್ಡ್ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರ್ದು. ಓಕೆ, ಫಸ್ಟ್ ಅವರಿಬ್ಬರದ್ದು ಬಂದು ಆಮೇಲೆ ನಂತರ ನಂದು ಬರಬೇಕು. ಓಕೆ, ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿರಿ. ಸುಮಾರು ಒಂದು 200 ಕತೆ ಹೇಳಿದ್ದಾನೆ ನನಗೆ. ಪ್ರತಿ ವಾರ ಬಂದು ಒಂದು ಸಾರಿ ಒಂದು ವಿಸಿಟ್ನಲ್ಲಿ ಒಂದಲ್ಲ 10 ಕತೆ, ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು. ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನು ತಗೊಂಬಂದು ಮಾಡಿದ್ದಾರೆ. ಅವ್ರಿಗೆ ನೆರೇಷನ್ ಇದು ಅದು ಚಾತುರ್ಯ ಇದೆ, ಭಾಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಕೂಡ ಒಂದ್ಸಾರಿ ಬಂದು ಹೇಳಿದರು, ನನಗೆ ಮೆಚ್ಚುಗೆ ಆಯಿತು. ಒಂದು ಯಾರನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು, ಓಕೆ, ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ. ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ. ಇವರಿಬ್ಬರು ಕೂಡ ನನಗೆ ಒಂದು ರೀತಿಯ ಅನೇಕ ಪ್ರಶ್ನೆಗಳಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು. ಇವರಂಥ ಅವರಿಗೆ ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ. ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಮಾಡ್ತೇವೆ ಒಂದು 15 ವರ್ಷದ ಹಿಂದೆ. ಆಮೇಲೆ ಅನ್ನಿಸ್ತು ಅವರು ಕನಸುಗಳು ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಹೆಚ್ಚಿಗೆ ಇದನ್ನು ಮಾಡೋಕ್ಕೆ ರಿಸರ್ಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವ್ರು ಹೇಳಿರಲಿಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ. ಯಾವ ರೀತಿಯ ಕನಸುಗಳು ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಮ್ಮ ಹೀರೋ. ಬಣ್ಣಗಳು ಕಾಣುತ್ತಾ ನಿಮಗೆ ಅಂತ ಕೇಳಿ ನಾನು. ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ. ಓಕೆ, ಆದರೆ ನಾವು ಹೇಳಿದಾಗ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ. ಹಾಗೆ ಈ ಥರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ದೇ ಇರುವಂಥ ವಿಷಯಗಳನ್ನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ. ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ, ಈ ರೀತಿ ಅವರ ಸುಖ ಸಂತೋಷಗಳು, ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತಾನೆ. ಬಹಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರು ಕೂಡ. ಓಕೆ, ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ಬಹಳ ಮುಕ್ತವಾಗಿ ಹೇಳ್ಕೊತಾರೆ. ಅಲ್ಲಿ ಮುಚ್ಚುಮರೆ ಇಲ್ಲ. ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ. ಓಕೆ, ಯಾಕಂದ್ರೆ ಇಬ್ಬರು ಕೂಡ ನಿಜವಾಗಿಯೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ಬದುಕ್ತಾ ಇದೆ, ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವರಲ್ಲಿ. ಹಾಗಾಗಿ ಕಣ್ಣಿದ್ದವರಿರಬಹುದು, ಬೇರೆ ಅವರಿರಬಹುದು, ಯಾರಿಗೆ ಏನು ಸಮಸ್ಯೆಗಳು ಇದೆಯೋ ಅವರಿಗೂ ಆ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳಿದ್ದ ಜಾಗದಲ್ಲಿ
ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೋತಾರೆ ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡಿಲ್ಲ. ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ವಿ ಆರ್ ಡಿಫರೆಂಟ್ಲಿ ಏಬಲ್ಡ್, ವಿ ಆರ್ ನಾಟ್ ಡಿಸೇಬಲ್ಡ್ ಅಂತ. ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಇವಾಗ ಯಾವಾಗಲೂ ಹೇಳ್ತಾರೆ, ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ದರೆ ನನ್ನ ಟಚ್ ಶಕ್ತಿ ಹೆಚ್ಚಿರುತ್ತೆ, ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ. ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ. ಇಟ್ ಬ್ಯಾಲೆನ್ಸಸ್. ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ, ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ. ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ. ಹಾಗಾಗಿ ನಾವು ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಅದನ್ನು ಪಡ್ಕೊಳ್ತಾ ಇದ್ರು. ಬಹಳ ಸಂತೋಷ ಪಟ್ಟೆ ನಾನು. ಹಾಗಾಗಿ ಇವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ. ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ. ಯಾತಕ್ಕೆ ಅಂತಂದರೆ, ಒಂದು ಇದು ಬಹಳ ಕಷ್ಟಕರವಾದ ವಿಷಯವನ್ನು ಇಟ್ಟುಕೊಂಡು ಜಗದೀಶ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಎಲ್ಲೇ ಕೂಡ ಒಂದು ಡಿಸಬಿಲಿಟಿ ಅನ್ನೋದನ್ನ, ಆ ಡಿಸಬಿಲಿಟಿಯ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ಡ್, ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಆ ರೀತಿಯ ಕಷ್ಟಪಡ್ತಿರೋರು ಕೂಡ, ಆ ರೀತಿ ಕಷ್ಟಪಡ್ತಿರೋರನ್ನ ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು, ಅವ್ರಿಗೆ ಅನುಕಂಪ ಎಂದೂ ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ. ಅವರಿಗೆ ದೇ ಡಿಟೆಸ್ಟ್ ಆ ಅನುಕಂಪನ. ಅವ್ರಿಗೆ ಬೇಕಾಗಿರೋದು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ನೀಡ್ಸ್ನ ಅರ್ಥ ಮಾಡ್ಕೊಳ್ಳಿ. ನನ್ನಂಥ ಅನೇಕರಿದ್ದಾರೆ, ಅವರಿಗೆಲ್ರಿಗೂ ಕೂಡ ನಿಮ್ಮ ಇದಿರಲಿ, ಸಪೋರ್ಟ್ ಇರಲಿ, ಸಪೋರ್ಟ್ ಟು ಲಿವ್ ಲೈಕ್ ಎನಿಬಡಿ ಎಲ್ಸ್ ಅಂತ. ಅದು ಬಹಳ ಮುಖ್ಯ. ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗಿಯೂ ನನಗೂ ಸಂತೋಷ, ಅವ್ರಿಗೂ ಸಂತೋಷ ಆಗುತ್ತೆ. ಆಮೇಲೆ ಇವರಿಬ್ಬರಿಗೂ ಕೂಡ ಕೇವಲ ಶ್ರವಣ ಶಕ್ತಿಯಿಂದಲೇ ನಿರ್ದೇಶಕರು ಏನೇನು ಹೇಳಬೇಕೋ ಅವೆಲ್ಲವನ್ನೂ ಗ್ರಾಸ್ಪ್ ಮಾಡಿ ಬಹಳ ಚೆನ್ನಾಗಿ ನಾರ್ಮಲ್ ಇವ್ರು ಯಾರು ಪಾತ್ರ ವಹಿಸ್ಬೋದು ಅದೇ ರೀತಿಯೇ ಮಾಡಿದ್ದಾರೆ. ಬಹಳ ಸಂತೋಷಕರವಾದ ವಿಷಯ. ಮತ್ತು ಅವರಿಗೂ ಒಳ್ಳೆಯದಾಗಲಿ. ಆಮೇಲೆ ಇಲ್ಲಿಗೆ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ. ಅವರು ಈ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಬರವಣಿಗೆಯಲ್ಲಾಗಲಿ, ಪಾತ್ರ ವಹಿಸೋದ್ರಲ್ಲಾಗಲಿ ಚೆನ್ನಾಗಿ ಬೆಳಿಬಹುದು ಅವರು ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಇಷ್ಟು ಹೇಳಿದ ಮೇಲೆ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದು 4 ಮಾತು ಹೇಳಬೇಕು ಅಂತ ಅನ್ನಿಸ್ತೇನೆ ನನಗೆ. ಏಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ಒಂದು 4-5 ಒಳ್ಳೆ ಶಾರ್ಟ್ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಶಾರ್ಟ್ ಫಿಲ್ಮ್ ಪ್ರತಿಯೊಬ್ಬ ಫೀಚರ್ ಫಿಲ್ಮ್ ಮಾಡಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಬರ್ತಾನಲ್ಲ ಅವ್ರಿಗೆ ನಾನು ಮೊಟ್ಟ ಮೊದಲು ಮಾಡೋರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಇವಾಗ ಅನೇಕ ಸೌಲಭ್ಯಗಳು ನಿಮಗಿವೆ, ಅಲ್ಲಿಗೆ ನೇರವಾಗಿ ಸಮುದ್ರದಲ್ಲಿ ಧುಮುಕೋದ್ರ ಬದಲು ಸಣ್ಣ ಪೂಲ್ನಲ್ಲಿ ಅಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಹೋಗೋದು ಒಳ್ಳೆಯದು. ನೋಡಿ, ಈ ರೀತಿಯ ಅವಕಾಶಗಳಿವೆ. ನಿಮ್ಮ ಒಂದು ಮೊಬೈಲ್ ಇದೆಯಲ್ಲ ಇವತ್ತಿನ, ಇವನ್ 4G ಮೊಬೈಲ್ ಕೂಡ 4K ರೆಸಲ್ಯೂಷನ್ನಲ್ಲಿ ಚಿತ್ರವನ್ನು ಕ್ಯಾಪ್ಚರ್ ಮಾಡುತ್ತೆ. ಅದರೊಳಗೆ ಮಾಡಬಹುದು ನೀವು ಶಾರ್ಟ್ ಫಿಲ್ಮ್ನ. ಶಾರ್ಟ್ ಫಿಲ್ಮ್ ಅಂತಂದ್ರೆ ಪಾಪ ಅನೇಕರಿಗೆ ಗೊತ್ತು ಇಲ್ಲ, ಒಂದು ಮಿನಿಮಮ್ 30 ಮಿನಿಟ್ಸ್ ಇರಬೇಕು ಇದು ಅಂತ ಏನೇನೋ ಕಲ್ಪನೆಗಳಿವೆ. ಯಾವುದು ಇದಿಲ್ಲ. ಶಾರ್ಟ್ ಫಿಲ್ಮ್ ಡೆಫಿನೇಷನ್ ಏನು ಅಂತ ಅಂದರೆ, ಅದು ಅಮೆರಿಕನ್ ಅಕಾಡೆಮಿ
ಡೆಫಿನೇಷನ್ನು, ಬೇರೆ ಬೇರೆ ಕಡೆಯಲ್ಲಿ ಮೈನರ್ ಮಾಡಿಫಿಕೇಶನ್ ಇದೆ. ಲೆಸ್ ದ್ಯಾನ್ 40 minutes ಅಂತ. ಮೊನ್ನೆ ಒಂದು ನಮ್ಮ ಮಲಯಾಳಂ ಡೈರೆಕ್ಟರ್ ಒಬ್ಬ ಶರಣ್ ಅಂತ 6 seconds ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ಅವರೊಂದು ಶಾರ್ಟ್ ಫಿಲ್ಮ್ 6 seconds ನಲ್ಲಿ ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಏನೋ ತಗೊಂಡು. ಐ ಆಮ್ ಟಾಕಿಂಗ್ ಅಬೌಟ್ 6 seconds. 6 seconds ಅದೇನು ಹೇಗೆ ಮಾಡಿದ್ರು ಅಂತ ನೋಡಿದೆ ನಾನು. 4 shots with different ಇದು ಮುಖವಾಡ. ಅದೇ ಮೆಸೇಜ್ ಏನಪ್ಪ ಅಂತ ಅಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ಮುಳುಗೋಗಿದ್ದೀವಲ್ಲ, ಆ ಸೋಷಿಯಲ್ ಮೀಡಿಯಾದ ಅದರಿಂದ ಆಗ್ತಾ ಇರೋ ತೊಂದರೆಗಳು ಬರೀ 4 ಮುಖಭಾವಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. 6 seconds ಹಿಂದೆ ಅವ್ರು 9 seconds ಒಂದು ಮಾಡಿದ್ರಂತೆ, 6 seconds. ಈ ರೀತಿ ಸೆಕೆಂಡ್ಗಳಲ್ಲಿ ಕೂಡ ಶಾರ್ಟ್ ಫಿಲ್ಮ್ ಮಾಡುವ ಅವಕಾಶಗಳಿದೆ. ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತ ಅಂದರೆ ರಿಮಾರ್ಕಬಲ್ ಕ್ರಿಯೇಟಿವಿಟಿ. ಫೀಚರ್ ಫಿಲ್ಮ್ನಲ್ಲಿ 2.5 ಗಂಟೆಗಳ ಕಾಲ ಏನು ಮಾತಿನಲ್ಲಿ, ಮ್ಯೂಸಿಕ್ನಲ್ಲಿ, ಫೈಟಿಂಗ್ನಲ್ಲಿ, ವಾಕಿಂಗ್ನಲ್ಲಿ ಎಲ್ಲದರಲ್ಲೂ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಹೇಳೋದನ್ನ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಹೇಳಬೇಕಾದ್ರಿಂದ ಇದಮಿತ್ತಮ್ ಅಂತ ಹೇಳಿ ಫೈನಾಲಿಟಿ ಆಫ್ ದ ಸ್ಕ್ರಿಪ್ಟ್ ನೀನು ಶೂಟ್ ಮಾಡೋಕ್ಕಿಂತ ಮುಂಚೆ ಅದು ತಲೆ ಒಳಗಿರಬೇಕು, ಪೇಪರ್ ಮೇಲೆ ಇರಬೇಕು. ಅದನ್ನು ಮಾಸ್ಟರ್ ಮಾಡ್ಕೊಂಡ್ಬಿಟ್ರೆ ಅದು ಮುಂದೆ ಫೀಚರ್ ಫಿಲ್ಮ್ ಮಾಡೋದಕ್ಕೂ ಕೂಡ ಬಹಳ ಅನುಕೂಲವಾಗುತ್ತೆ. ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂತ ಅಂದರೆ ಅದ್ಭುತವಾದ ದೃಶ್ಯ ಕಲ್ಪನೆ. ನಾನು ಏನೇ ಹೇಳಬೇಕು ಅಂತಿದ್ದೀನಿ ಅದನ್ನು ದೃಶ್ಯ ರೂಪದಲ್ಲಿ ಹೇಳ್ತೀನಿ. ಮಾತುಗಳನ್ನು ಎಷ್ಟು ಮಿನಿಮಲೈಸ್ ಆಗತ್ತೆ ಅಲ್ಲಿಗೆ ತಂದಿಡ್ತೀನಿ ಅನ್ನೋ ಒಂದು ಧೋರಣೆಬದ್ಧ. ಅದು ನಿಜವಾಗಿಯೂ ಕೂಡ ಹಾಗೆ ಮಾಡಿದ ಪಕ್ಷದಲ್ಲಿ ಮುಂದೆ ಫೀಚರ್ ಫಿಲ್ಮ್ಸ್ ಮಾಡಬೇಕಾದ್ರೆ ಬಹಳ ಅನುಕೂಲವಾಗುತ್ತೆ. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಬಾಯಿನಲ್ಲಿ ನಾನು ಇನ್ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟಿದೆ ಅಂತ ಹೇಳಬೇಕಾಗಿಲ್ಲ. 1 look here ಅದು ಸಾಕದು. ಅದನ್ನು ಕರಗತ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ಜಾಗ ಅಂತಂದರೆ ಶಾರ್ಟ್ ಫಿಲ್ಮ್. ಯಾರೇ ಹೊಸಬರಿದ್ದರೂ ಕೂಡ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಒಂದು ಶಾರ್ಟ್ ಫಿಲ್ಮ್ನ ನೀವೇನು ಹೋಗಿ ಅದನ್ನು ರಿಲೀಸ್ ಮಾಡಬೇಕು ಅದು ಇದು ಅಂತಿಲ್ಲ, ಮಾಡಿ ಕಲೀರಿ. ಅದರಿಂದ ಬಹಳ ಒಳ್ಳೆ ಕಲಿಕೆ ಇರುತ್ತೆ ಅದರೊಳಗೆ. ಎಡಿಟಿಂಗ್ ಕಲಿಬೋದು, ಅದರೊಳಗೆ ಸಿನಿಮಾಟೋಗ್ರಫಿ ಕಲಿಬೋದು, ಮ್ಯೂಸಿಕ್ ಕಲಿಬೋದು, ಹೇಗೆ ಜನರನ್ನ ಮಂತ್ರಮುಗ್ಧರನ್ನಾಗಿ ಹಿಡಿದಿಟ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಆ ಒಂದು ಕರಗತವಾದ ತಕ್ಷಣ ಯಾವುದೇ ಫೀಚರ್ ಫಿಲ್ಮ್ಗೆ ಬಹಳ ಸಂತೋಷವಾಗಿ ಧೈರ್ಯವಾಗಿ ಹೋಗಿ ಮಾಡಬಹುದು, ಅದು ಅನುಕೂಲ ಆಗುತ್ತೆ. ಹಾಗಾಗಿ ಕಂಟೆಂಟ್ ಎಲ್ಲಿ ಮರ್ಯಾದೆ ಪಡ್ಕೋಬೇಕೋ ಅದಕ್ಕೆ ಮಾತುಗಳ ಅವಶ್ಯಕತೆ ಹೆಚ್ಚಿಗೆ ಇರಲ್ಲ. ಅಲ್ಲಿ ದೃಶ್ಯ ರೂಪದಲ್ಲಿ ಅದನ್ನು ತೋರಿಸಬೇಕಾದ ಅಗತ್ಯ ಇರುತ್ತೆ. ಅಂತೆ ಹಾಗೆ ತೋರಿಸಿದಾಗ ಅದು ನಿರೀಕ್ಷಿತ ಮಟ್ಟದಲ್ಲಿ ತನ್ನನ್ನು ತಾನು ಮೆರಗಿಸ್ಕೊಳ್ಳುತ್ತೆ ಕೂಡ. ಯಾರಾದರೂ ಹೊಸಬರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋರಿಗೆ ನಾನು ಇವತ್ತು ಕೂಡ ಹೇಳೋದು, ದಯವಿಟ್ಟು ನಿಮ್ಮದೇ ಒಂದು ಮೊಬೈಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, 1 ಮಾಡಿ. ಒಂದೊಂದು ಎಕ್ಸ್ಪೆರಿಮೆಂಟ್ನಲ್ಲೂ ಕಲಿಕೆ ಇದೆ. ಆ ಕಲಿಕೆನ ನೀವು ಭದ್ರವಾಗಿ ಹಿಡ್ಕೊಂಡ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಫೀಚರ್ ಫಿಲ್ಮ್ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ, ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಸಹಯೋಗ ಹೇಳೋಕ್ಕಾಗಲ್ಲ, ಸಹಕಾರ ಈ ಒಂದು ಶಾರ್ಟ್ ಫಿಲ್ಮ್ಗೆ ಸಿಗಬೇಕಾದ ಮಾನ್ಯತೆ ಸಿಗಲಿ. ಮತ್ತು ಅದರಿಂದ ಹೆಚ್ಚು ಅಂತಹ ಪ್ರಯೋಗಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ನನ್ನ ಮಾತು.